ಮೊಟ್ಟ ಮೊದಲು ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿಯೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು. ವರ್ಣಮಾಲೆಯಲ್ಲಿ 3 ವಿಧ: ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2. ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಸ್ವರಗಳಲ್ಲಿ ಮತ್ತೆ 3 ವಿಧ: ಹ್ರಸ್ವಸ್ವರ, ದೀರ್ಘಸ್ವರ, ಪೃಥಸ್ವರ. ಹ್ರಸ್ವಸ್ವರ 6, ದೀರ್ಘಸ್ವರ 7. ಹ್ರಸ್ವಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು: ಅ, ಇ, ಉ, ರು, ಎ, ಓ. ಇನ್ನು ದೀರ್ಘಸ್ವರಗಳು ಅಂತಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಉದಾಹರಣೆಗೆ ಆ, ಈ, ಉ, ಎ, ಐ, ಓ, ಔ. ಇನ್ನು ಪ್ಲುತಸ್ವರಗಳನ್ನ ಸಾಮಾನ್ಯವಾಗಿ ಸಂಗೀತದಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ ಆ, ಈ, ಉ. ಇನ್ನು ವ್ಯಂಜನಾಕ್ಷರಗಳನ್ನ ನೋಡೋಣ. ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ವ್ಯಂಜನಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಕರಿಸಲು ಬರುವಂತಹ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನ ಅಂತ ಹೇಳಿ ಕರೀತಾರೆ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. 5 ವರ್ಗಗಳನ್ನ ನಾವು ನೋಡಬಹುದು. ಇನ್ನು ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5. ಅಲ್ಪ ಅಂತಂದ್ರೆ ಕಡಿಮೆ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತ ಹೇಳಿ ಕರೀತಾರೆ. ಕ, ಚ, ಟ, ತ, ಪ. ವರ್ಣೋತ್ಪತ್ತಿ ಸ್ಥಾನಗಳು. ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಬಾಯಿಯಲ್ಲಿ ಉತ್ಪತ್ತಿಯಾಗಿ ಉಚ್ಚರಿಸಲ್ಪಡುವ ಸ್ಥಾನಗಳನ್ನು ವರ್ಣೋತ್ಪತ್ತಿ ಸ್ಥಾನಗಳು ಎನ್ನುವರು. ಅವುಗಳು ಕಂಠ್ಯವರ್ಣಗಳು, ತಾಲವ್ಯವರ್ಣಗಳು, ಮೂರ್ಧನ್ಯವರ್ಣಗಳು, ದಂತ್ಯವರ್ಣಗಳು, ಓಷ್ಠ್ಯವರ್ಣಗಳು, ಅನುನಾಸಿಕ ವರ್ಣಗಳು, ಕಂಠತಾಲವ್ಯವರ್ಣಗಳು, ಕಂಠೋಷ್ಠ್ಯವರ್ಣಗಳು, ದಂತೋಷ್ಠ್ಯವರ್ಣಗಳು. ಕಂಠ್ಯವರ್ಣಗಳು ಕಂಠದ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ಅ, ಆ, ಕ, ಹ, ಗ, ಘ, ಞ, ಹ. ವಿಸರ್ಗ. ತಾಲವ್ಯ ವರ್ಣಗಳು ತಾಲುವಿನಲ್ಲಿ ಅಂದರೆ ಅಂಗುಳುವಿನ ಮುಂಭಾಗದಲ್ಲಿ ಉತ್ಪತ್ತಿಯಾಗುವ ವರ್ಣಗಳು. ಇ, ಈ, ಚ, ಛ, ಜ, ಝ, ಞ, ಯ, ಶ. ಮೂರ್ಧನ್ಯ ವರ್ಣಗಳು ಮೂರ್ಧದ ಅಂದರೆ ನಾಲಿಗೆಯ ಮೇಲ್ಭಾಗದಲ್ಲಿ ಉತ್ಪತ್ತಿಯಾಗುವ ವರ್ಣಗಳು. ರು, ಟ, ಠ, ಡ, ಧ, ಣ, ರ, ಶ. ದಂತ್ಯವರ್ಣಗಳು ದಂತದ ಅಂದರೆ ಹಲ್ಲುಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ತ, ಥ, ದ, ಘ, ನ, ಲ, ಸ. ಓಷ್ಠ್ಯವರ್ಣಗಳು ಓಷ್ಠ್ಯ ಅಂದರೆ ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ಉ, ಊ, ಪ, ಖ, ಬ, ಭ, ಮ. ಅನುನಾಸಿಕ ವರ್ಣಗಳು ನಾಸಿಕದ ಅಂದರೆ ಮೂಗಿನ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ಞ, ಞ, ಣ, ನ, ಮ. ಕಂಠತಾಲವ್ಯ ವರ್ಣಗಳು ಕಂಠ ಮತ್ತು ತಾಲುಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ಎ, ಎ, ಐ. ಕಂಠೋಷ್ಠ್ಯ ವರ್ಣಗಳು ಕಂಠ ಮತ್ತು ಓಷ್ಠಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ಓ, ಓ, ಔ. ದಂತೋಷ್ಠ್ಯ ವರ್ಣಗಳು ದಂತ ಮತ್ತು ಓಷ್ಠಗಳ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು. ವ. ಸಂಧ್ಯಾಕ್ಷರಗಳು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 2 ಸಂಧ್ಯಾಕ್ಷರಗಳಿವೆ. ಅವು ಐ ಮತ್ತು ಔ. ಅ ಪ್ಲಸ್ ಇ, ಐ. ಅ ಪ್ಲಸ್ ಉ, ಔ. ಈ ಸಂಧ್ಯಾಕ್ಷರಗಳು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಅನೇಕ ಬಾರಿ ಬಿಡಿಸಿ ಬರೆಯೋದನ್ನು ಕೊಟ್ಟಿದ್ದಾರೆ ಹಾಗೂ ಸಂಧ್ಯಾಕ್ಷರಗಳು ಯಾವ್ಯಾವು ಅಂತ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಗುಣಿತಾಕ್ಷರಗಳು ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎನ್ನುವರು. ಕ ಪ್ಲಸ್ ಅ, ಕ. ಕ ಪ್ಲಸ್ ಆ, ಕ. ಕ ಪ್ಲಸ್ ಇ, ಕಿ. ಕ ಪ್ಲಸ್ ಇ, ಕಿ. ಕ ಪ್ಲಸ್ ಉ, ಕು. ಕ ಪ್ಲಸ್ ಉ, ಕು. ಕ ಪ್ಲಸ್ ರು, ಗೃ.
ಕ ಪ್ಲಸ್ ಎ ಕೆ, ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಓ ಕೋ, ಕ ಪ್ಲಸ್ ಔ ಕೌ, ಕ ಪ್ಲಸ್ ಕಂ, ಕ ಪ್ಲಸ್ ಅಹ ಕಹ. ಇನ್ನು ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳಿಗೆ ಒತ್ತಕ್ಷರಗಳು ಅಂತ ಹೇಳಿ ಕರೀತಾರೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರುವ ಆಗುವ ಅಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಎನ್ನುವರು. ಇದರಲ್ಲಿ 2 ವಿಧ: ಸಜಾತೀಯ ಸಂಯುಕ್ತಾಕ್ಷರಗಳು, ವಿಜಾತೀಯ ಸಂಯುಕ್ತಾಕ್ಷರಗಳು. ಒಂದೇ ಜಾತಿಯ ಒತ್ತಕ್ಷರಗಳು ಇದ್ರೆ ಅದು ಸಜಾತೀಯ ಸಂಯುಕ್ತಾಕ್ಷರಗಳು. ಅಪ್ಪ, ಅಮ್ಮ, ಅಕ್ಕ, ಅಜ್ಜ, ಕಜ್ಜ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರಗಳು. ಬೇರೆ ಬೇರೆ ಜಾತಿಯ ಒತ್ತಕ್ಷರ ಇದ್ರೆ ಅದು ವಿಜಾತೀಯ ಸಂಯುಕ್ತಾಕ್ಷರಗಳು. ಉಷ್ಣ, ಅಸ್ತ್ರ, ಅಕ್ಷರ, ಎಕ್ಸೆಟ್ರಾ. ದ್ವಿರುಕ್ತಿ. ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಮಾತು. ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು 2 ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುತ್ತಾರೆ. ಉದಾಹರಣೆಗೆ, ಉತ್ಸಾಹದಲ್ಲಿದ್ದಾಗ ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಬಂದೆ, ಈ ರೀತಿ ದ್ವಿರುಕ್ತಿಗಳನ್ನು ಉಪಯೋಗಿಸ್ತಾರೆ. ಅದೇ ಆಧಿಕ್ಯದಲ್ಲಿ ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು, ಪ್ರತಿಯೊಂದು ಅಂತ ಹೇಳುವಾಗ ಮನೆ ಮನೆಗಳಲ್ಲಿ, ಕೇರಿ ಕೇರಿಗಳಲ್ಲಿ. ಸಂಭ್ರಮದಲ್ಲಿದ್ದಾಗ ಅಗೋ ಅಗೋ, ಬನ್ನಿ ಬನ್ನಿ. ಆಶ್ಚರ್ಯದಲ್ಲಿ ಹೇಳುವಾಗ ಅಬ್ಬಬ್ಬ, ಆಹಾ. ಆಕ್ಷೇಪದಲ್ಲಿ ಬೇಡ ಬೇಡ, ನಡೆ ನಡೆ. ನಿಷೇಧದಲ್ಲಿ ಸಾಕು ಸಾಕು. ಒಪ್ಪಿಗೆ ಸೂಚಿಸುವಾಗ ಹೌದೌದು, ಆಗಲಿ ಆಗಲಿ, ಇರಲಿ ಇರಲಿ. ಅವಸರದಲ್ಲಿ ಓಡು ಓಡು, ನಡೆ ನಡೆ. ಅಷ್ಟೇ ಅಲ್ಲದೆ ಕೆಲವು ವಿಶೇಷ ರೂಪಗಳಲ್ಲಿ ದ್ವಿರುಕ್ತಿಗಳನ್ನ ಯಾವ ರೀತಿ ಬಳಸ್ತಾರೆ ಅಂದ್ರೆ, ಮೊದಲು ಮೊದಲು ಅಂತ ಹೇಳಬೇಕು ಅಂದ್ರೆ ಮೊಟ್ಟ ಮೊದಲು, ಮೊತ್ತ ಮೊದಲು. ಕಡೆಗೆ ಕಡೆಗೆ, ಕಟ್ಟ ಕಡೆಗೆ, ಕಡೆ ಕಡೆಗೆ. ನಡುವೆ ನಡುವೆ, ನಟ್ಟ ನಡುವೆ, ನಡು ನಡುವೆ. ಬಯಲು ಬಯಲು, ಬಟ್ಟ ಬಯಲು. ತುದಿ ತುದಿ, ತುತ್ತ ತುದಿ. ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ. ಮೆಲ್ಲಗೆ ಮೆಲ್ಲಗೆ, ಮೆಲ್ಲ ಮೆಲ್ಲಗೆ. ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇರುವ ದ್ವಿರುಕ್ತಿಗಳನ್ನು ಪರೀಕ್ಷೆ ಕೇಳಿದ್ದಾರೆ. ವಿಶೇಷ ರೂಪದಲ್ಲಿ ಇರುವಂತಹ ದ್ವಿರುಕ್ತಿ ಪದಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಎರಡನ್ನು ಸರಿಯಾಗಿ ನೋಡ್ಕೊಂಡು ಹೋಗಿ. ಜೋಡು ನುಡಿ. 2 ಬೇರೆ ಬೇರೆ ಪದಗಳು ಜೊತೆ ಜೊತೆಯಾಗಿರುತ್ತವೆ. ಇವುಗಳಲ್ಲಿ 2 ವಿಧ. 2 ಪದಗಳಿಗೆ ಅರ್ಥವಿರುವಂತಹವು, ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವಂತಹವು. 2 ಪದಕ್ಕೆ ಅರ್ಥವಿರುವಂತವು ಅಂದ್ರೆ ಸತಿಪತಿ, ಕೆನೆ ಮೊಸರು, ಹಾಲ್ಜೇನು, ಮಕ್ಕಳು ಮರಿ. ಇನ್ನು ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವಂತಹವು ಅಂದ್ರೆ ಕಾಪಿ ಗೀಪಿ, ಹುಳ ಉಪ್ಪಡಿ, ದೇವರು ಗಿವರು, ಹಣ ಗಿಣ, ಪುಸ್ತಕ ಗಿಸ್ತಕ ಇತ್ಯಾದಿ. ಅನುಕರಣಾವ್ಯಯ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಅನುಕರಣೆ ಮಾಡುವಾಗ ಅನುಕರಣಾವ್ಯಯಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಗುಳುಗುಳು, ಪಟಪಟನೆ, ಜುಳು ಜುಳು, ಸುಯ್ಯನೆ, ದಿಗ್ಗನೆ, ದಡಲ್, ವಟವಟ, ಸುರುಸುರು. ಇಲ್ಲಿ ನೋಡಿ, ದ್ವಿರುಕ್ತಿಗಳಲ್ಲಿ 2 ಪದಗಳು, ದ್ವಿ ಅಂದ್ರೆ 2, ಉಕ್ತಿ ಅಂದ್ರೆ ಹೇಳೋದು. 2 ಪದಗಳು ಜೊತೆ ಜೊತೆಯಾಗಿ ಬಂದಿರ್ತವೆ, ಒಂದೇ ರೀತಿ ಪದಗಳಾಗಿರ್ತವೆ. ಇನ್ನು ಜೋಡು ನುಡಿಗಳಲ್ಲಿ ಇಲ್ಲೂ ಕೂಡ 2 ಪದಗಳಿರ್ತವೆ, ಆದ್ರೆ 2 ಒಂದೇ ರೀತಿ ಪದಗಳಾಗಿರೋದಿಲ್ಲ. ಇನ್ನು ಅನುಕರಣಾವ್ಯಯದಲ್ಲಿ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ಅನುಕರಣೆ ಮಾಡಿ ಹೇಳುವಾಗ ಈ ರೀತಿ ಅನುಕರಣಾವ್ಯಯಗಳನ್ನ ಬಳಸಲಾಗುತ್ತದೆ. ಈ 3 ವ್ಯತ್ಯಾಸಗಳನ್ನ ನೀವು ಅರಿತಾಗ ಮಾತ್ರ ಪರೀಕ್ಷೆಗಳಲ್ಲಿ ಯಾವುದಂತ ಗುರುತಿಸಲು ಸಾಧ್ಯವಾಗುತ್ತದೆ. ಈಗ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿಯೋಣ ಹಾಗೂ ಅವುಗಳನ್ನು ಯಾವ ಯಾವ ಸಂದರ್ಭದಲ್ಲಿ ಉಪಯೋಗಿಸುತ್ತಾರೆ ಅಂತ ಹೇಳಿ ಉದಾಹರಣೆಯೊಂದಿಗೆ ತಿಳಿಯೋಣ. ಮೊದಲನೇದಾಗಿ ಪೂರ್ಣವಿರಾಮ. ವಾಕ್ಯದ ಕೊನೆಯಲ್ಲಿ ಬಳಸುತ್ತಾರೆ. ಉದಾಹರಣೆಗೆ, ನಾನು ಶಾಲೆಗೆ ಹೋದೆನೋ, ಪೂರ್ಣವಿರಾಮ. ಅರ್ಧ ವಿರಾಮ. ಉಪವಾಕ್ಯಗಳನ್ನು ಜೋಡಿಸುವಾಗ ಬಳಸುತ್ತಾರೆ. ಉದಾಹರಣೆಗೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಅರ್ಧ ವಿರಾಮ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅಲ್ಪವಿರಾಮ. ಸರಣಿಗಳಲ್ಲಿ ಅಂಶಗಳನ್ನು ಪ್ರತ್ಯೇಕಿಸುವಾಗ ಬಳಸುತ್ತಾರೆ. ಉದಾಹರಣೆಗೆ, ನನ್ನ ಹತ್ತಿರ ಪೆನ್ನು, ಅಲ್ಪವಿರಾಮ, ಪುಸ್ತಕ, ಅಲ್ಪವಿರಾಮ, ಪಟ್ಟಿಗಳಿವೆ. ವಿವರಣಾತ್ಮಕ ಚಿಹ್ನೆ. ವಿವರಣೆಯನ್ನು ಸೂಚಿಸುವಾಗ ಬಳಸುತ್ತಾರೆ. ಉದಾಹರಣೆಗೆ, ಪಂಚಮಹಾವಾದ್ಯಗಳು
ವಿವರಣಾತ್ಮಕ ಚಿಹ್ನೆ ತಾಳ, ಹಳಗ, ಗಂಟೆ, ಮೌರಿ, ಸನಾದಿ ಎಕ್ಸೆಟ್ರಾ. ಭಾವಸೂಚಕ ಚಿಹ್ನೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ ಅಯ್ಯೋ ಭಾವಸೂಚಕ ಚಿಹ್ನೆ, ಹೀಗಾಗಬಾರದಿತ್ತು ಭಾವಸೂಚಕ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಪದ ಅಥವಾ ವಾಕ್ಯಗಳ ಮುಂದೆ ಬಳಸುತ್ತಾರೆ. ಉದಾಹರಣೆಗೆ ನಿನ್ನ ಹೆಸರು ಏನು ಪ್ರಶ್ನಾರ್ಥಕ ಚಿಹ್ನೆ. ನಿಮ್ಮ ಊರು ಯಾವುದು ಪ್ರಶ್ನಾರ್ಥಕ ಚಿಹ್ನೆ. ಉದ್ಧರಣ ಚಿಹ್ನೆ ಯಾರಾದರೂ ಹೇಳಿದ ಮಾತನ್ನು ಸೂಚಿಸುವಾಗ ಉದ್ಧರಣ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆಗೆ ಮಾಡು ಇಲ್ಲವೇ ಮಡಿ ಗಾಂಧೀಜಿಯವರ ಘೋಷಣಾ ವಾಕ್ಯವಾಗಿದೆ. ವಾಕ್ಯವೇಷ್ಟನ ಚಿಹ್ನೆ ಅನ್ಯ ದೇಶದ ಪದಗಳನ್ನು, ಅನ್ಯ ಭಾಷೆಯ ಪದಗಳನ್ನು, ಪ್ರಮುಖ ಪದಗಳನ್ನು ಬಳಸುವಾಗ ಸೂಚಿಸಲಾಗುತ್ತದೆ. ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪೋರ್ಚುಗೀಸ್, ಅರಬ್ ಪದಗಳು ಸೇರಿ ಹೋಗಿವೆ. ಇಲ್ಲಿ ಇಂಗ್ಲಿಷ್, ಪೋರ್ಚುಗೀಸ್, ಅರಬ್ ಪದಗಳಿಗೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಹಾಕಲಾಗಿದೆ. ಆವರಣ ಚಿಹ್ನೆ ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸುವಾಗ ಬಳಸುತ್ತಾರೆ. ಉದಾಹರಣೆಗೆ ಜಲಜನಕ ಅಥವಾ ಹೈಡ್ರೋಜನ್ ಒಂದು ದಾಹ್ಯ ವಸ್ತುವಾಗಿದೆ. ವಿಭಕ್ತಿ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮುಂದೆ ಸೇರಿಕೊಂಡು ಬೇರೆ ಬೇರೆ ಅರ್ಥವನ್ನು ಕೊಡುವ ಪ್ರತ್ಯಯಗಳನ್ನು ವಿಭಕ್ತಿ ಪ್ರತ್ಯಯಗಳು ಎನ್ನುತ್ತಾರೆ. ಮೊಟ್ಟಮೊದಲಿಗೆ ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿ, ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು. ಉದಾಹರಣೆ ಪ್ರಥಮ ಉ ಕರ್ತರ್ಥ ಭೀಮನು, ದ್ವಿತೀಯ ಅನ್ನು ಕರ್ಮಾರ್ಥ ಭೀಮನನ್ನು, ತೃತೀಯ ಇಂದ ಕರಣಾರ್ಥ ಭೀಮನಿಂದ, ಚತುರ್ಥಿ ಗೆ ಇಗೆ ಕೆ ಸಂಪ್ರದಾನ ಭೀಮನಿಗೆ, ಪಂಚಮಿ ದೆಸೆಯಿಂದ ಅಪಾದಾನ ಭೀಮನ ದೆಸೆಯಿಂದ, ಷಷ್ಠಿ ಅ ಸಂಬಂಧ ಭೀಮನ, ಸಪ್ತಮಿ ಅಲ್ಲಿ ಅಧಿಕರಣ ಭೀಮನಲ್ಲಿ. ಈಗ ಹಳಗನ್ನಡದಲ್ಲಿ ಬಳಸುವ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ವಿಭಕ್ತಿ, ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥಗಳು. ಉದಾಹರಣೆ ಪ್ರಥಮ ಮು ಕರ್ತರ್ಥ ಭೀಮಂ, ದ್ವಿತೀಯ ಅಂ ಕರ್ಮಾರ್ಥ ಭೀಮನಂ, ತೃತೀಯ ಇಂ ಕರಣಾರ್ಥ ಭೀಮನಿಂ, ಚತುರ್ಥಿ ಗೆ ಕೆ ಇಗೆ ಸಂಪ್ರದಾನ ಭೀಮಂಗೆ, ಪಂಚಮಿ ಅತ್ತಣಿಂ ಅಪಾದಾನ ಭೀಮನತ್ತಣಿಂ, ಷಷ್ಠಿ ಅ ಸಂಬಂಧ ಭೀಮನ, ಸಪ್ತಮಿ ಒಳ್ ಅಧಿಕರಣ ಭೀಮನೊಳ್. ನಾಮವಾಚಕಗಳು ವ್ಯಕ್ತಿ, ಪ್ರಾಣಿ, ಗಿಡಮರ ಮತ್ತು ವಸ್ತುಗಳನ್ನು ಗುರುತಿಸುವ ಹಾಗೂ ಅವುಗಳ ಗುಣಸ್ವಭಾವ, ಕಾಲ, ಸ್ಥಾನ, ಅಳತೆ, ತೂಕ, ಸಂಖ್ಯೆಗಳನ್ನು ಸೂಚಿಸುವ ಪದಗಳನ್ನು ನಾಮವಾಚಕ ಪದಗಳು ಎನ್ನುತ್ತಾರೆ. ವಿಧಗಳು ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಕೇಯವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ, ಭಾವನಾಮ, ಸರ್ವನಾಮ. ವಸ್ತುವಾಚಕಗಳು ವಸ್ತುಗಳ ಹೆಸರುಗಳನ್ನು ಸೂಚಿಸುವ ನಾಮ ಪ್ರಕೃತಿಗಳನ್ನು ವಸ್ತುವಾಚಕ ಎನ್ನುತ್ತಾರೆ. ವಸ್ತುವಾಚಕದಲ್ಲಿ ಒಟ್ಟು 3 ವಿಧ: ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ. ಅಂಕಿತನಾಮ ಇಟ್ಟಂತಹ ಹೆಸರುಗಳನ್ನು ಅಂಕಿತನಾಮ ಎನ್ನುತ್ತಾರೆ. ಉದಾಹರಣೆಗೆ ಧರ್ಮರಾಯ, ಸಹದೇವ, ಮೀನಾಕ್ಷಿ ಎಕ್ಸೆಟ್ರಾ. ರೂಢನಾಮ ರೂಢಿಯಿಂದ ಬಂದ ಪದಗಳು. ಉದಾಹರಣೆಗೆ ನದಿ, ಪರ್ವತ, ಹೆಂಗಸು, ಮರ, ದೇಶ, ಊರು ಎಕ್ಸೆಟ್ರಾ. ಅನ್ವರ್ಥನಾಮ ವ್ಯಕ್ತಿಯ ಗುಣ ಸ್ವಭಾವವನ್ನು ನೋಡಿ ಕರೆಯುವ ಪದಗಳು. ಉದಾಹರಣೆಗೆ ಕುಂಟ, ಕುರುಡ, ವ್ಯಾಪಾರಿ, ವೈದ್ಯ, ವಿಜ್ಞಾನಿ. ಗುಣವಾಚಕಗಳು ನಾಮವಾಚಕಗಳ ಗುಣಲಕ್ಷಣಗಳನ್ನು ವರ್ಣಿಸುವ ಪದಗಳನ್ನು ಗುಣವಾಚಕಗಳು ಎನ್ನುತ್ತಾರೆ. ಉದಾಹರಣೆಗೆ ಒಳ್ಳೆಯ, ಕೆಟ್ಟ, ದೊಡ್ಡದು, ಹಳತು, ಹೊಸತು, ಕಿರಿದು, ಬಿಳಿದು ಎಕ್ಸೆಟ್ರಾ. ಸಂಖ್ಯಾವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಪದಗಳು. ಉದಾಹರಣೆಗೆ 12, 50, 80. ಸಂಕೇಯ ವಾಚಕಗಳು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಪದಗಳು.
12ನೆಯ 80ನೆಯ ಮೂವರು. ಪರಿಮಾಣವಾಚಕಗಳು ಪ್ರಮಾಣವನ್ನು ಸೂಚಿಸುವ ಪದಗಳು. ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಅನಿತು, ಇನಿತು ಇತ್ಯಾದಿ. ಪ್ರಕಾರವಾಚಕಗಳು ರೀತಿಯನ್ನು ಸೂಚಿಸುವ ಪದಗಳು. ಉದಾಹರಣೆಗೆ ಅಂತಹ, ಇಂತಹ, ಎಂತಹ, ಅಂತ, ಇಂತ, ಎಂತ, ಎಂತಹದು, ಹೀಗೆ, ಹೇಗೆ ಎಕ್ಸೆಟ್ರಾ. ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸುವ ಪದಗಳು. ಉದಾಹರಣೆಗೆ ಮೂಡಣ, ತೆಂಕಣ, ಪಡುವಣ, ಈಶಾನ್ಯ, ಆಗ್ನೇಯ, ಪೂರ್ವ, ಮೇಲೆ, ಕೆಳಗೆ ಇತ್ಯಾದಿ. ಭಾವನಾಮಗಳು ಒಂದು ವಸ್ತುವಿನ ಗುಣ ಸ್ವಭಾವಗಳನ್ನು ತಿಳಿಸುವ ನಾಮವಾಚಕಗಳು. ಉದಾಹರಣೆಗೆ ಕೆಂಪು, ಹಿರಿಮೆ, ಆಟ, ನೋಟ, ಬಿಳುಪು, ಬಡತನ, ಸಿರಿತನ ಇತ್ಯಾದಿ. ಸರ್ವನಾಮಗಳು ನಾಮಪದಗಳ ಬದಲಾಗಿ ಬಳಸುವ ಪದಗಳು. ಉದಾಹರಣೆಗೆ ಅವನು, ಅವಳು, ಅದು, ಇದು. ಸರ್ವನಾಮದಲ್ಲಿ ಒಟ್ಟು 3 ವಿಧ: ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಪುರುಷಾರ್ಥಕ ಸರ್ವನಾಮ ಇದರಲ್ಲಿ ಮತ್ತೆ 3 ವಿಧ: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷಕ್ಕೆ ಉದಾಹರಣೆ ನೋಡೋದಾದ್ರೆ ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು. ಪ್ರಥಮ ಪುರುಷ ಪುಲ್ಲಿಂಗ ಅವನು ಅಥವಾ ಇವನು, ಅವರು, ಇವರು. ಪ್ರಥಮ ಪುರುಷ ಸ್ತ್ರೀಲಿಂಗ ಅವಳು ಅಥವಾ ಇವಳು, ಅವರು ಅಥವಾ ಇವರು. ಪ್ರಥಮ ಪುರುಷ ನಪುಂಸಕಲಿಂಗ ಅದು ಅಥವಾ ಇದು, ಅವು ಅಥವಾ ಇವು. ಇಲ್ಲಿ ನೋಡಿ, ಇಲ್ಲಿ ಉತ್ತಮ ಪುರುಷ ಪದ ಯಾವುದು, ಪ್ರಥಮ ಪುರುಷ ಪದ ಯಾವುದು, ಮಧ್ಯಮ ಪುರುಷ ಪದ ಯಾವುದು ಅಂತ ಗುರ್ಸಕ್ಕೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿ ಕೊಡಬಹುದು. ಇನ್ನು ಆತ್ಮಾರ್ಥಕ ಸರ್ವನಾಮ ವ್ಯಕ್ತಿ ಅಥವಾ ವಸ್ತುವಿನ ಸ್ವಂತಕ್ಕೆ ಅನ್ವಯಿಸಬಹುದಾದ ಪ್ರಥಮ ಪುರುಷ ಸರ್ವನಾಮ ಪದಗಳು. ಉದಾಹರಣೆಗೆ ತಾನು, ತಾವು, ತನ್ನ, ತಮ್ಮ. ಇಲ್ಲಿ ನೋಡಿ, ಇಲ್ಲಿ ತ ತ ತ ತ ಅಂತ ಹೇಳಿ ಬಂದಿದೆ ಆತ್ಮಾರ್ಥಕ ಸರ್ವನಾಮಗಳು. ಇನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ವ್ಯಕ್ತಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳುವಾಗ ಬಳಸುವ ಪದಗಳು. ಉದಾಹರಣೆಗೆ ಯಾರು, ಏನು, ಯಾವುದು, ಯಾವನು, ಯಾವಳು, ಯಾವುವು. ಈ ರೀತಿ ಪ್ರಶ್ನೆ ಕೇಳುವಾಗ ಬಳಸುವ ಪದಗಳು ಬಂದರೆ ಅದನ್ನ ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿ ಕರೀತಾರೆ. ನಿರ್ದೇಶಾತ್ಮಕ ಸರ್ವನಾಮಗಳು ವ್ಯಕ್ತಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನಿರ್ದೇಶನ ನೀಡಲು ಬಳಸುವ ಪದಗಳು. ಇಲ್ಲಿ ನಿರ್ದೇಶನವನ್ನ ನೀಡಲು ಈ ಪದಗಳನ್ನ ಬಳಸ್ತಾರೆ. ಆ, ಈ, ಆತ, ಆಕೆ, ಈತ, ಈಕೆ. ಇಲ್ಲಿ ನೋಡಿ, ಯಾವ್ದಾದ್ರು ಒಂದು ವಾಕ್ಯ ಕೊಡ್ತಾರೆ, ಆ ವಾಕ್ಯದಲ್ಲಿ ಒಂದು ಪದವನ್ನ ಅಡಿಗೆರೆ ಹಾಕಿ ಇದನ್ನ ನೀವು ಗುರುತಿಸ್ರಿ, ಇದು ಯಾವ ರೀತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೊಡ್ತಾರೆ. ನೀವು ಅದು ಪ್ರಶ್ನಾರ್ಥಕ ಸರ್ವನಾಮನೋ, ಭಾವನಾಮನೋ, ದಿಗ್ವಾಚಕನೋ, ಸಂಖ್ಯಾವಾಚಕನೋ, ಸಂಖ್ಯೆಯ ವಾಚಕನೋ ಈ ರೀತಿ ಗುರುತಿಸಬೇಕು. ದೇಶೀಯ ಪದಗಳು ಮತ್ತು ಅನ್ಯದೇಶೀಯ ಪದಗಳು. ಮೊದಲನೇದಾಗಿ ದೇಶೀಯ ಪದಗಳು. ಕನ್ನಡದಲ್ಲಿರುವ ಮೂಲ ಪದಗಳನ್ನು ದೇಶೀಯ ಪದಗಳು ಎನ್ನುವರು. ದೇಶೀಯ ಪದಗಳು ಅಂತಂದ್ರೆ ಕನ್ನಡದಲ್ಲಿರುವಂತಹ ಪದಗಳು. ಉದಾಹರಣೆಗೆ ಕೈ, ಕಾಲು, ಬೆನ್ನು, ಹೊಟ್ಟೆ, ಅಮ್ಮ, ಅಜ್ಜ, ಅಜ್ಜಿ. ಇಲಿ, ಹಾವು, ಎತ್ತು, ಎಮ್ಮೆ, ನಾನು, ನೀನು, ಅವನು, ಅವಳು, ತಿನ್ನು, ಹೋಗು, ಕೇಳು, ಬಿಡು, 1, 10, 100 ಕೋಟಿ. ಇವು ಏನು ಕನ್ನಡದ ಪದಗಳು, ಇವು ದೇಶೀಯ ಪದಗಳು. ಇನ್ನು ಅನ್ಯದೇಶೀಯ ಪದಗಳು ಸಂಸ್ಕೃತ ಪ್ರಾಕೃತ ಭಾಷೆಯ ಪದಗಳನ್ನು ಹೊರತುಪಡಿಸಿ ಇತರ ಭಾಷೆಗಳಿಂದ ಕನ್ನಡಕ್ಕೆ ಬಂದ ಪದಗಳನ್ನು ಅನ್ಯದೇಶೀಯ ಪದಗಳು ಎನ್ನುವರು. ಅನ್ಯದೇಶೀಯ ಪದಗಳು ಅಂತಂದ್ರೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯ ಪದಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆಯ ಪದಗಳು ಕನ್ನಡಕ್ಕೆ ಬಂದಿದ್ರೆ ಅವುಗಳನ್ನ ಏನಂತೀವಿ? ಅನ್ಯದೇಶೀಯ ಪದಗಳು. ಗ್ರೀಕ್ ಮತ್ತು ರೋಮನ್ ಪದಗಳನ್ನ ನೋಡೋಣ. ದಮ್ಮಡಿ, ದಮಡಿ, ದಮ್ಮು, ದೀನಾರ, ಗದ್ಯಾಣ. ಪರ್ಷಿಯನ್ ಪದಗಳನ್ನ ನೋಡೋಣ. ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಶಿ, ಜಮೀನು, ಅಜಮಾಯಿಷಿ, ಆಮುದು, ದಳ್ಳಾಳಿ. ಇಲ್ಲಿ ನೋಡಿ, ಈಗ ಪರೀಕ್ಷೆಗಳಲ್ಲಿ ಅಬಕಾರಿ ಇದು ಈ ಭಾಷೆಯ ಪದ ಅಂತ ಕೊಡ್ತಾರೆ. ಅದು ನಾವು ಪರ್ಷಿಯನ್ನೋ, ಗ್ರೀಕ್ ಅಥವಾ ರೋಮನ್ನೋ, ಪೋರ್ಚುಗೀಸೋ ಅಥವಾ ಹಿಂದೂಸ್ತಾನಿ ಅಂತ ಆಪ್ಷನ್ ಕೊಟ್ಟಾಗ ಪರ್ಷಿಯನ್ ಅಂತ ಸರಿಯಾದ ಉತ್ತರವನ್ನು ಗುರುತು ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಭಾಷೆಯ ಪದಗಳನ್ನ ನೋಡೋಣ. ಅರಬಿಕ್ ಪದಗಳು.
ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ. ಪೋರ್ಚುಗೀಸ್ ಪದಗಳು: ಮೇಜು, ತಂಬಾಕು, ಅನಾನಸು, ಸಾಬೂನು, ಆಸ್ಪತ್ರೆ, ಚೊಂಬು, ಚಾ, ಇಸ್ತ್ರಿ, ರಸೀದಿ. ಉರ್ದು ಪದಗಳು: ಕಿಮ್ಮತ್ತು, ತಾಕೀತು, ತಾಲೂಕು, ಅಹವಾಲು, ಇಲಾಖೆ, ದರ್ಜೆ, ಬಂದೂಕು, ರುಜು, ಶುರು, ಶಾಮೀಲು. ಹಿಂದೂಸ್ತಾನಿ ಪದಗಳು: ಅರ್ಜಿ, ಕಚೇರಿ, ಕಾರ್ಖಾನೆ, ಸಲಾಮು, ದರ್ಬಾರು, ಕುರ್ಚಿ, ಕಾಗದ, ಹುಕುಂ. ಇಂಗ್ಲಿಷ್ ಪದಗಳು: ಬಸ್ಸು, ಕಾರು, ಕಾಲೇಜು, ಲೈಟು, ಪೆನ್ನು. ಇವು ಅನ್ಯದೇಶೀಯ ಪದ. ತತ್ಸಮ ತದ್ಭವಗಳು: ತತ್ಸಮ ಅಂತಂದ್ರೆ ಸಂಸ್ಕೃತಕ್ಕೆ ಸಮವಾದ ಪದಗಳು. ತದ್ಭವ ಅಂತಂದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಸ್ವಲ್ಪ ಇಲ್ಲವೇ ಪೂರ್ತಿಯಾಗಿ ಬದಲಾದಂತಹ ಶಬ್ದಗಳು. ಉದಾಹರಣೆಗೆ ಶಶಿ, ಸಸಿ, ಶಿರ, ಸಿರ, ಅಂಕುಶ, ಅಂಕುಸ, ವರ್ಷ, ವರುಸ, ದ್ಯೂತ, ಜೂಜು, ವೈಶಾಖ, ಬೇಸಿಗೆ, ವಿದ್ಯಾಧರ, ಬಿಜ್ಜೋದರ, ಅಗ್ನಿ, ಅಗ್ಗಿ. ಇಲ್ಲಿ ಪ್ಲೇಲಿಸ್ಟನ್ನು ನೋಡಿ ಸುಮಾರು ತತ್ಸಮ ತದ್ಭವಗಳನ್ನು ಕೊಟ್ಟಿದ್ದೇವೆ. ಈ ವಿಡಿಯೋ ದೊಡ್ಡದಾಗುತ್ತದೆ ಅಂಥೇಳಿ ಅದನ್ನು ಪೂರ್ತಿಯಾಗಿ ಹೇಳಿಲ್ಲ. ದಯವಿಟ್ಟು ಪ್ಲೇಲಿಸ್ಟನ್ನು ನೋಡಿ. ಸಂಧಿಗಳು: ಸಂಧಿಗಳಲ್ಲಿ ಒಟ್ಟು 3 ವಿಧ: ಕನ್ನಡ ಸಂಧಿ, ಸಂಸ್ಕೃತ ಸಂಧಿ, ಪ್ರಕೃತಿ ಭಾವ. ಕನ್ನಡ ಸಂಧಿಗಳಲ್ಲಿ ಮತ್ತೆ 2 ವಿಧ: ಸ್ವರ ಸಂಧಿ, ವ್ಯಂಜನ ಸಂಧಿ. ಕನ್ನಡ ಸ್ವರ ಸಂಧಿಗಳಲ್ಲಿ ಮತ್ತೆ 2 ವಿಧ: ಲೋಪ ಸಂಧಿ, ಆಗಮ ಸಂಧಿ. ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಮತ್ತೆ 2 ವಿಧ: ಸ್ವರ ಸಂಧಿ, ವ್ಯಂಜನ ಸಂಧಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ 4 ವಿಧ: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಯಣ್ ಸಂಧಿ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಷ್ಟ್ವ ಸಂಧಿ, ಶುತ್ವ ಸಂಧಿ, ಷ್ಟುತ್ವ ಸಂಧಿ, ಛತ್ವ ಸಂಧಿ, ಅನುನಾಸಿಕ ಸಂಧಿ, ವಿಸರ್ಗ ಸಂಧಿ, ಲಕಾರ ದ್ವಿತ್ವ ಸಂಧಿ. ಇನ್ನು ಕನ್ನಡ ಸಂಧಿಗಳನ್ನು ನೋಡೋಣ. ಅದರಲ್ಲಿ ಸ್ವರ ಸಂಧಿ, ಅದರಲ್ಲಿ ಲೋಪಸಂಧಿ. ಲೋಪಸಂಧಿ ಅಂತ ಅಂದ್ರೆ ಪೂರ್ವ ಪದದ ಸ್ವರ ಲೋಪವಾಗಿ ಉತ್ತರ ಪದದ ಸ್ವರ ಹಾಗೆಯೇ ಉಳಿದರೆ ಅದನ್ನು ಲೋಪಸಂಧಿ ಅಂಥೇಳಿ ಕರೀತಾರೆ. ಉದಾಹರಣೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಬರೋದು ಪೂರ್ವ ಪದ, ನಂತರ ಬರೋದು ಉತ್ತರ ಪದ, ಕೊನೆಯದಾಗಿ ಬರೋದು ಸಂಧಿ ಪದ. ಊರು ಪ್ಲಸ್ ಊರು, ಊರೂರು. ಇಲ್ಲಿ ಊರು ಅಂದ್ರೆ ಊ ಪದ ಇದೆ, ಊರು ಅಂದ್ರೆ ಊ ಪದ ಇದೆ. ಊರೂರು ಊ ಸ್ವರ ಲೋಪವಾಗಿದೆ. ಮತ್ತಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು. ಮಾತು ಪ್ಲಸ್ ಅಂತು, ಮಾತಂತು. ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ. ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದಂತೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ. ನೀರು ಪ್ಲಸ್ ಇಲ್ಲ, ನೀರಿಲ್ಲ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಸೆಕೆಂಡ್ ಒನ್, ಆಗಮ ಸಂಧಿ. ಸಂಧಿ ಕಾರ್ಯ ಮಾಡುವಾಗ ಯಕಾರ ಆಗಮವಾದರೆ ಯಕಾರಾಗಮನ, ವಕಾರ ಆಗಮವಾದರೆ ವಕಾರಾಗಮನ, ಲಕಾರ ಆಗಮವಾದರೆ ಲಕಾರಾಗಮನ ಸಂಧಿ. ಉದಾಹರಣೆಗೆ ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ. ಇಲ್ಲಿ ನೋಡಿ ಯಕಾರ ಆಗಮವಾಗಿದೆ. ಗುರು ಪ್ಲಸ್ ಅನ್ನು, ಗುರುವನ್ನು. ವಕಾರ ಆಗಮವಾಗಿದೆ. ನೋಡುತ್ತ ಪ್ಲಸ್ ಉ, ನೋಡುತ್ತಲೂ. ಲಕಾರ ಆಗಮವಾಗಿದೆ. ಇನ್ನು ವ್ಯಂಜನ ಸಂಧಿಗಳನ್ನು ನೋಡೋಣ. ಅದರಲ್ಲಿ ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿ ಕತಪಗಳಿಗೆ ಬದಲಾಗಿ ಗದಬಗಳು ಆದೇಶವಾದರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ. ಕತಪಗಳ ಬದಲಾಗಿ ಗದಬಗಳು ಬರ್ತವೆ. ಉದಾಹರಣೆಗೆ ಮನೆ ಪ್ಲಸ್ ಕೆಲಸ, ಮನೆಗೆಲಸ. ಇಲ್ಲಿ ನೋಡಿ ಕೆಲಸ ಕ ಇದೆ, ಅದ್ರ ಬದಲಾಗಿ ಏನ್ ಬಂದಿದೆ, ಗ ಬಂದಿದೆ. ಕಣ್ ಪ್ಲಸ್ ಪನಿ, ಕಂಬನಿ. ಪ ಬದಲಾಗಿ ಬ ಆದೇಶವಾಗಿದೆ. ಹುಲಿ ಪ್ಲಸ್ ತೊಗಲು, ಹುಲಿದೊಗಲು. ತ ಬದಲಾಗಿ ದ ಆದೇಶವಾಗಿದೆ. ಹಳ ಪ್ಲಸ್ ಕನ್ನಡ, ಕ ಬದಲಾಗಿ ಗ ಆದೇಶವಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಅದು ಉತ್ತರ ಪದದ ಆದಿಯಲ್ಲಿ ಇರಂತಹ ಕತಪಗಳ ಬದಲಾಗಿನೇ ಗದಬಗಳು ಆದೇಶವಾದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ. ಇದು ಉತ್ತರ ಪದ ಅನ್ನೋದನ್ನ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಇನ್ನು ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಸ್ವರ ಸಂಧಿ, ಅದರಲ್ಲಿ ಸವರ್ಣ ದೀರ್ಘ ಸಂಧಿ.
ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಪೂರ್ವಪದ ಮತ್ತು ಉತ್ತರ ಪದದಲ್ಲಿ ಒಂದೇ ವರ್ಣದ ಅಕ್ಷರಗಳು ಬಂದಾಗ ಸಂಧಿ ಕಾರ್ಯವಾದಾಗ ದೀರ್ಘ ಸ್ವರಗಳು ಆದೇಶವಾಗುತ್ತವೆ. ಇಲ್ಲಿ ಅ ಮತ್ತು ಆ ಅಂತ ಈ ರೀತಿ ಪೂರ್ವಪದ ಮತ್ತು ಉತ್ತರ ಪದದಲ್ಲಿ ಬಂದ್ರೆ ಅದು ಸಂಧಿ ಕಾರ್ಯ ಮಾಡಿದ ಮೇಲೆ ಆ ಅಂತ ಬರುತ್ತದೆ. ಈ ಅಂತಿತ್ತು ಅಂದ್ರೆ ಈ ಅಂತ ಬರುತ್ತದೆ. ಉ ಅಂತಿದ್ರೆ ಉ ಅಂತ ಬರುತ್ತದೆ. ಈ ಅಂತಿದ್ರು ಈ ಅಂತ ಬರುತ್ತದೆ. ಈ ಅಂತಿದ್ರು ಈ ಅಂತ ಬರುತ್ತದೆ. ಉದಾಹರಣೆಗೆ ರವಿ ಪ್ಲಸ್ ಇಂದ್ರ ರವೀಂದ್ರ. ಈ ಆಗಿದೆ. ಕವಿ ಪ್ಲಸ್ ಇಂದ್ರ ಕವೀಂದ್ರ. ಗುರು ಪ್ಲಸ್ ಉಪದೇಶ ಗುರೂಪದೇಶ. ಇನ್ನು ಗುಣಸಂಧಿ. ಆಕಾರಗಳ ಮುಂದೆ ಈ ಕಾರ ಬಂದಾಗ ಏಕಾರವು, ಆಕಾರಗಳ ಮುಂದೆ ಉಕಾರ ಬಂದಾಗ ಓಕಾರವು, ಆಕಾರಗಳ ಮುಂದೆ ರೂಕಾರ ಬಂದಾಗ ಅರ್ಕಾರ ಬಂದ್ರೆ ಅದನ್ನ ಗುಣಸಂಧಿ ಅಂತ ಹೇಳಿ ಕರೀತವೆ. ಉದಾಹರಣೆಗೆ ದೇವ ಪ್ಲಸ್ ಇಂದ್ರ ದೇವೇಂದ್ರ. ಈ ಇದ್ದಾಗ ಏ ದೇವೇಂದ್ರ ಏ ಬಂದಿದೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಸೂರ್ಯ ಉದಯ ಉ ಸೂರ್ಯೋದಯ ಓ. ದೇವ ಪ್ಲಸ್ ಋಷಿ ದೇವರ್ಷಿ. ದೇವ ಋ ಋಷಿ ರು ದೇವರ್ಷಿ ಅರ್ಕಾರ ಬಂದಿದೆ. ಇಲ್ಲಿ ನೋಡಿ ಎ ಓ ಅರ್ ಅಂತ ಹೇಳಿ ಸಂಧಿ ಪದದಲ್ಲಿ ಏನಾರು ಬಂದಿದ್ರೆ ಅದನ್ನ ಗುಣಸಂಧಿ ಅಂತ ಈಸಿಯಾಗಿ ಗುರುತಿಸಬಹುದು. ವೃದ್ಧಿ ಸಂಧಿ. ಆಕಾರಗಳ ಮುಂದೆ ಐಕಾರಗಳು ಬಂದರೆ ಐಕಾರವು, ಆಕಾರಗಳ ಮುಂದೆ ಓಕಾರಗಳು ಬಂದರೆ ಔಕಾರವು ಬಂದರೆ ಅದನ್ನ ವೃದ್ಧಿ ಸಂಧಿ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನೋಡಿ ಸಂಧಿ ಪದಗಳಲ್ಲಿ ಐ ಮತ್ತು ಔ ಅಂತ ಬಂದಿದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಹೇಳಿ ಗುರುತಿಸಬಹುದು. ಉದಾಹರಣೆಗೆ ಏಕ ಪ್ಲಸ್ ಏಕ ಏಕೈಕ ಐ ಬಂದಿದೆ. ನಿತ್ಯ ಪ್ಲಸ್ ಔಷಧ ನಿತ್ಯೌಷಧ ಔ ಬಂದಿದೆ. ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ಐ ಬಂದಿದೆ. ಇನ್ನು ಎಣ್ ಸಂಧಿ. ಯವತ್ತು ವತ್ತು ರವತ್ತು ಬಂದಿದ್ರೆ ಅದನ್ನ ಎಣ್ ಸಂಧಿ ಅಂತ ಹೇಳಿ ಗುರುತಿಸಬಹುದು. ಇಲ್ಲಿ ನೋಡಿ ಅತಿ ಪ್ಲಸ್ ಅಂತ ಅತ್ಯಂತ ಯವತ್ತು ಬಂದಿದೆ. ಇತಿ ಪ್ಲಸ್ ಆದಿ ಇತ್ಯಾದಿ ಯವತ್ತು. ಪಿತೃ ಪ್ಲಸ್ ಆಜ್ಞೆ ಪಿತ್ರಾಜ್ಞೆ ರವತ್ತು. ಮಾತೃ ಪ್ಲಸ್ ಅಂಶ ಮಾತ್ರಾಂಶ ರವತ್ತು. ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ ವವತ್ತು. ಮನು ಪ್ಲಸ್ ಅಂತರ ಮನ್ವಂತರ ವವತ್ತು. ಯವತ್ತು ವವತ್ತು ರವತ್ತು ಬಂದಿದ್ರೆ ಅದು ಎಣ್ ಸಂಧಿ. ಇನ್ನು ಸಂಸ್ಕೃತ ವ್ಯಂಜನ ಸಂಧಿಗಳನ್ನ ನೋಡೋಣ. ಅದರಲ್ಲಿ ಜಸ್ವ ಸಂಧಿ. ಪೂರ್ವಪದದ ಅಂತ್ಯದಲ್ಲಿರುವ ಕಚಟ ತಪಗಳ ಬದಲಾಗಿ ಗಜಡ ದಬಗಳು ಆದೇಶವಾಗಿ ಬಂದರೆ ಅದನ್ನ ಜಸ್ವ ಸಂಧಿ ಅಂತ ಕರೀತಾರೆ. ಇಲ್ಲಿ ನೋಡಿ ಇದು ಪೂರ್ವ ಪದನೇ ಆಗಿರ್ಬೇಕು. ಅದೇ ಉತ್ತರ ಪದದಲ್ಲಿರುವಂತಹ ಕತಪಗಳ ಬದಲಾಗಿ ಗದಬ ಆದೇಶವಾಗಿದ್ರೆ ಅದನ್ನ ಆದೇಶ ಸಂಧಿ ಅಂತಾರೆ. ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಕಚಟ ತಪಗಳ ಬದಲಾಗಿ ಗಜಡ ದಬಗಳು ಆದೇಶವಾಗಿ ಬಂದ್ರೆ ಅದನ್ನ ಜಸ್ವ ಸಂಧಿ ಅಂತ ಹೇಳಿ ಕರೀತಾರೆ. ಪೂರ್ವ ಪದ ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಅಚ್ ಪ್ಲಸ್ ಅಂತ ಅಜಂತ. ಷಟ್ ಪ್ಲಸ್ ಆನನ ಷಡಾನನ. ಇನ್ನು ಶುತ್ವ ಸಂಧಿ. ಸಂಧಿ ಪದದಲ್ಲಿ ಶವತ್ತು ಚವತ್ತು ಜವತ್ತು ಇದ್ ಬಂದಿದ್ರೆ ಅದನ್ನ ಶುತ್ವ ಸಂಧಿ ಅಂತ ಹೇಳಿ ಕರಿಬಹುದು. ಶವತ್ತು ಚವತ್ತು ಜವತ್ತು. ಮನಸ್ ಪ್ಲಸ್ ಶಾಂತಿ ಮನಶ್ಚಾಂತಿ ಶವತ್ತು. ಸತ್ ಪ್ಲಸ್ ಚಿತ್ರ ಸಚಿತ್ರ ಚವತ್ತು. ತದ್ ಪ್ಲಸ್ ಜಾತಿ ತಜ್ಜಾತಿ ಜವತ್ತು. ಇನ್ನು ಷ್ಟುತ್ವ ಸಂಧಿ. ಇಲ್ಲಿ ನೋಡಿ ಷ್ಟುತ್ವ ಅಲ್ಲಿ ಶ ಇದೆ ಟ ಇದೆ. ಷ್ಟು ಅಂದ್ರೆ ಶ ಮತ್ತು ಟ ಇದೆ. ಶ ಮತ್ತು ಟ ಒತ್ತು ಬಂದಿದ್ರೆ ಅದನ್ನ ಷ್ಟುತ್ವ ಸಂಧಿ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ತಪಸ್ ಪ್ಲಸ್ ಷಡ್ಭಾಗ ತಪಸ್ ಷಡ್ಭಾಗ ಶವತ್ತು. ಧನಸ್ ಪ್ಲಸ್ ಟಂಕಾರ ಧನುಷ್ಟಂಕಾರ ಟವತ್ತು. ತತ್ ಪ್ಲಸ್ ಟಿಟ್ಟಿಭ ತಟ್ಟಿಟ್ಟಿಭ ಟವತ್ತು. ಶವತ್ತು ಟವತ್ತು ಬಂದ್ರೆ ಷ್ಟುತ್ವ ಸಂಧಿ. ಛತ್ವ ಸಂಧಿ. ಛವತ್ತು ಬಂದ್ರೆ ಅದನ್ನ ಛತ್ವ ಸಂಧಿ ಅಂತ ಗುರುತಿಸಬೇಕು. ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಪ್ಲಸ್ ಶಕ್ತಿ ವಿದ್ಯುತ್ ಶಕ್ತಿ ಛವತ್ತು. ಚಿತ್ ಪ್ಲಸ್ ಶಕ್ತಿ ಚಿಚ್ ಪ್ಲಸ್ ಶಕ್ತಿ ಚಿತ್ ಶಕ್ತಿ ಛವತ್ತು. ಷಟ್ ಪ್ಲಸ್ ಶಾಸ್ತ್ರ ಷಚ್ ಪ್ಲಸ್ ಶಾಸ್ತ್ರ ಷಟ್ಶಾಸ್ತ್ರ ಛವತ್ತು. ಈ ಛವತ್ತು ಅಂತ ಹೇಳಿ ಸಂಧಿ ಪದದಲ್ಲಿ ಬಂದ್ರೆ ಅದು ಛತ್ವ ಸಂಧಿ. ಇನ್ನು ಅನುನಾಸಿಕ ಸಂಧಿ. ಕಚಟ ತಪಗಳ ಬದಲಾಗಿ ನ್ಯ ಯ ಣ ನ ಮ ಗಳು ಆದೇಶವಾಗಿ ಬಂದರೆ ಅದನ್ನ ಅನುನಾಸಿಕ ಸಂಧಿ ಅಂತ ಹೇಳಿ ಗುರುತಿಸ್ಬೇಕು. ಈ ಸಂಧಿ ಪದದಲ್ಲಿ ನ್ಯ ಯ ಣ ನ ಮ ಇವು ಬಂದಿದ್ರೆ ಅದು ಅನುನಾಸಿಕ ಸಂಧಿ. ದಿಕ್ ಪ್ಲಸ್ ಮೂಡ
ದಿಂಗ್ಮೋಡ. ಕ ಬದಲಾಗಿ ಜ್ಞ. ಷಟ್ ಪ್ಲಸ್ ಮಾಸ ಷಣ್ಮಾಸ. ಟ ಬದಲಾಗಿ ಣ. ಚಿತ್ ಪ್ಲಸ್ ಮಯ ಚಿನ್ಮಯ. ತ ಬದಲಾಗಿ ಮ. ಇನ್ನು ವಿಸರ್ಗ ಸಂಧಿ. ಸಂಧಿ ಪದ ಬಿಡಿಸುವಾಗ ವಿಸರ್ಗ ಬಂದ್ರೆ ಅದನ್ನ ವಿಸರ್ಗ ಸಂಧಿ ಅಂತ ಗುರುತಿಸ್ಬೇಕು. ಉದಾಹರಣೆಗೆ ಮನಃ ಪ್ಲಸ್ ಅನುರಾಗ ಮನೋನುರಾಗ. ಮನಃ ಹ. ಇಲ್ಲಿ ವಿಸರ್ಗ ಬಂದಿದೆ, ಅದಕ್ಕೋಸ್ಕರ ಅದನ್ನ ವಿಸರ್ಗ ಸಂಧಿ ಅಂತ ಗುರುತಿಸ್ಬೇಕು. ಹವಿಹಿ ಪ್ಲಸ್ ಗಂಧ ಹವಿರ್ಗಂಧ. ಹವಿಹಿ ಪ್ಲಸ್ ಅಂಶ ಹವಿರಂಶ. ಚಕ್ಷುಹು ಪ್ಲಸ್ ಅಬ್ಜ ಚಕ್ಷುರಬ್ಜ. ಇಲ್ಲಿ ನೋಡಿ ಮನೋ ಅಂತ ಬಂದ್ರೆ ಅದನ್ನ ಮನಃ, ಇದು ಹವಿ ಅಂದ್ರೆ ಹವಿಹಿ. ನೆಕ್ಸ್ಟು ಚಕ್ಷುಹು. ಈ ರೀತಿ ವಿಸರ್ಗಗಳನ್ನ ಬಂದಾಗ ಅದನ್ನ ವಿಸರ್ಗ ಸಂಧಿ ಅಂತೇಳಿ ಗುರುತಿಸಬೇಕು. ಇನ್ನು ಲಕಾರ ದ್ವಿತ್ವ ಸಂಧಿ. ತಕಾರದ ಮುಂದೆ ಲಕಾರ ಬಂದ್ರೆ ತಕಾರದ ಸ್ಥಾನದಲ್ಲಿ ಲಕಾರವು ಬಂದ್ರೆ ಅದನ್ನ ಲಕಾರ ದ್ವಿತ್ವ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ಸತ್ ಪ್ಲಸ್ ಲಕ್ಷಣ ಸಲ್ಲಕ್ಷಣ. ಸತ್ ಪ್ಲಸ್ ಲೇಖನ ಸಲ್ಲೇಖನ. ತತ್ ಪ್ಲಸ್ ಲೀನ ತಲ್ಲೀನ. ಸತ್ ಪ್ಲಸ್ ಲೀಲೆ ಸಲ್ಲೀಲೆ. ಸದ್ ಪ್ಲಸ್ ಲಕ್ಷಣ ಸಲ್ಲಕ್ಷಣ. ವಿದ್ಯುತ್ ಪ್ಲಸ್ ಲತೆ ವಿದ್ಯುಲ್ಲತೆ. ಪ್ರಕೃತಿ ಭಾವ. ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯದೇ ಇದ್ದ ಹಾಗೆ ಇದ್ದರೆ ಅದನ್ನು ಪ್ರಕೃತಿ ಭಾವ ಎನ್ನುವರು. ಉದಾಹರಣೆಗೆ ಆ ಪ್ಲಸ್ ಆಕಳು ಆ ಆಕಳು. ಇಲ್ಲಿ ನೋಡಿ ಯಾವುದೇ ರೀತಿ ಸಂಧಿ ಕಾರ್ಯ ಆಗಿಲ್ಲ, ನೇರವಾಗಿ ಆ ಆಕಳು ಅಂತ ಬಂದಿದೆ. ಹೊಸ ಪ್ಲಸ್ ಅರಿಶಿಣ ಹೊಸ ಅರಿಶಿಣ. ದಿಕ್ ಪ್ಲಸ್ ಪಾಲ ದಿಕ್ಪಾಲ. ಇಲ್ಲಿ ಯಾವುದೇ ರೀತಿ ಚೇಂಜ್ ಆಗಿಲ್ಲ, ದಿಕ್ಪಾಲ ಇದೇ ರೀತಿ ಬಂದಿದೆ, ಸಂಧಿ ಕಾರ್ಯ ಆಗಿಲ್ಲ, ಅದಕ್ಕೋಸ್ಕರ ಇದು ಪ್ರಕೃತಿ ಭಾವ. ಬಿಲ್ ಪ್ಲಸ್ ಜಾಣ ಬಿಲ್ ಜಾಣ. ಇಲ್ಲಿ ಕೂಡ ಸಂಧಿ ಕಾರ್ಯ ಆಗಿಲ್ಲ, ಅದಕ್ಕೆ ಇದು ಪ್ರಕೃತಿ ಭಾವ.